ದಾವಣಗೆರೆಯಲ್ಲಿ ಬಂಡಾಯ ತಣ್ಣಗಾಗ್ತಾ ಇದ್ದಂತೆ ಗೆಲುವಿನ ರಣತಂತ್ರ ಶುರುವಾಗಿದೆ. ಪೈಲ್ವಾನ್ ಮನೆಯಲ್ಲಿ ಸಭೆ ನಡೀತಾ ಇರುವ ಹೊತ್ತಲ್ಲೇ ಪ್ರದೀಪ್ ಈಶ್ವರ್ ಹಂಗಾಮ ಜೋರಾಗಿತ್ತು. ಅತ್ತ ಬಾಗಲಕೋಟೆಯಲ್ಲೂ ಮತಬೇಟೆಯ ರಣತಂತ್ರ ಶುರು ಮಾಡಿದ್ದಾರೆ. ಇಷ್ಟು ದಿನ ತಣ್ಣಗಿದ್ದ ಉಪಚುನಾವಣೆಯ ಬಿಸಿ ಈಗ ಕಾದ ಕಾವಲಿಯಂತಾಗೋದಕ್ಕೆ ಶುರುವಾಗಿದೆ. ಮಾತಿನ ವಾಗ್ಯುದ್ಧ, ಜಿದ್ದಾಜಿದ್ದಿನ ಸಮರ, ನಾನಾ ನೀನಾ ಅನ್ನೋ ಪೈಪೋಟಿ, ಇದೆಲ್ಲದರ ಮಧ್ಯೆ ಪ್ರಚಾರದ ಅಬ್ಬರ ಕೂಡ ಜೋರಾಗಿದೆ. ಬಾಗಲಕೋಟೆಗಿಂತ ದಾವಣಗೆರೆ ದಕ್ಷಿಣ ಕ್ಷೇತ್ರವೇ ಎಲ್ಲರ ಹಾಟ್ ಸ್ಪಾಟ್ ಆಗಿದೆ. ಯಾಕಂದ್ರೆ ಬಂಡಾಯ ತಣ್ಣಗಾದ್ರೂ ಒಳಗೊಳಗೆ ಆತಂಕ ಕಾಡ್ತಾನೆ ಇದೆ. ಹೀಗಾಗಿ ಈ ಮತ್ತೊಂದು ಸುತ್ತಿನ ಸಭೆ ನಡೆಸಿದ್ದಾರೆ. ಪೈಲ್ವಾನರ ಕುಸ್ತಿಗೆ ಬ್ರೇಕ್ ಹಾಕಲಾಗಿದ್ದು ಪ್ರದೀಪ್ ಈಶ್ವರ್ ಹಂಗಾಮ ಎಬ್ಬಿಸಿದ್ದಾರೆ. ಪೈಲ್ವಾನ್ ಮನವೊಲಿಸುವಲ್ಲಿ ಕೈಪಡೆ ಸಕ್ಸಸ್. ತಣ್ಣಗಾಯಿತು ಬಂಡಾಯ, ಮುಸ್ಲಿಮರ ನಡೆಯೇ ನಿಗೂಢ. ಚುನಾವಣೆ ಘೋಷಣೆಯಾದ ದಿನದಿಂದಲೂ ಕಾಂಗ್ರೆಸ್ ನಾಯಕರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರವೇ ಕಗ್ಗಂಟಾಗಿ ಕಾಡ್ತಿದೆ. ಸಿಎಂ ಸಿದ್ದರಾಮಯ್ಯ ಬಂಡಾಯ ಅಭ್ಯರ್ಥಿ ಪೈಲ್ವಾನರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಬುದ್ಧಿ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಎದ್ದಿದ್ದ ಬಂಡಾಯಕ್ಕೆ ಮದ್ದರಿಯೋ ಕೆಲಸ ಮಾಡಿದ್ರು. ಇದರ ಬೆನ್ನಲ್ಲೇ ಸಾಧಿಕ ಪೈಲ್ವಾನ್ ಮನೆಯಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್, ಭೈರತಿ ಸುರೇಶ್, ರಿಜ್ವಾನ್ ಹರ್ಷದ್ ಪೈಲ್ವಾನ್ ಜೊತೆ ಮಾತುಕತೆ ನಡೆಸಿದ್ದು ಚುನಾವಣಾ ಪ್ರಚಾರದ ಬಗ್ಗೆ ರಣತಂತ್ರ ರೂಪಿಸಿದ್ದಾರೆ. ಅವರು ಹುಟ್ಟಿದಿಂದ ಕಾಂಗ್ರೆಸ್ ಪಕ್ಷ, ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ಅವರು ನಿಂತಿದ್ದಾರೆ. ಯಾವಾಗೂ ಇರ್ತಾರೆ ಮುಂದಕ್ಕೆ. ಒಂದೇ ಮನೆಯವರು ಒಂದೊಮ್ಮೆ ಅಣ್ಣ ತಮ್ಮಗಳಾಗಿ ಇದ್ವಿ. ಏನೋ ಸಣ್ಣ ಪುಟ್ಟವು ಏನೋ ಒಂದು ಸ್ವಲ್ಪ ಇದಾಗಿದ್ವು. ಆದರೂ ಈಗಾದರೂ ಹೆಚ್ಚಿನ ರೀತಿಯಿಂದ ಬೆಂಬಲವನ್ನು ಸೂಚಿಸುತ್ತಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮಗನ ಪರ ಅಖಾಡಕ್ಕಿಳಿದಿದ್ದಾರೆ. ಮಾವನ ಕ್ಷೇತ್ರದಲ್ಲಿ ಮಗನನ್ನ ಗೆಲ್ಲಿಸುವುದಕ್ಕೆ ಪಣತೊಟ್ಟಿದ್ದು ಊರೂರಲ್ಲೂ ಪ್ರಚಾರ ಶುರು ಮಾಡಿದ್ದಾರೆ. ಹೋದಲ್ಲೆಲ್ಲ ಒಳ್ಳೆ ಬೆಂಬಲ ಸಿಗ್ತದೆ, ಗೆಲುವು ನಮ್ಮದೇ ಎಂದಿದ್ದಾರೆ. ಜನಸೇವೆ ಮಾಡಬೇಕು ನಮ್ಮ ಕುಟುಂಬದಿಂದ ಅಂತ ಬದ್ಧತೆ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೀವಿ. ಸೊ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ನಮಗೆ. ದಾವಣಗೆರೆಯಲ್ಲಿ ಪ್ರದೀಪ್ ಈಶ್ವರ್ ಹಂಗಾಮ. ದಾವಣಗೆರೆಯಲ್ಲಿ ಇವತ್ತು ದೊಡ್ಡ ಹಂಗಾಮವೇ ಸೃಷ್ಟಿಯಾಗಿತ್ತು. ಬಿಜೆಪಿ ನಾಯಕನ ಸವಾಲು ಸ್ವೀಕರಿಸಿ ಬಂದ ಶಾಸಕ ಪ್ರದೀಪ್ ಈಶ್ವರ್ ಬೆಣ್ಣೆನಗರಿಯಲ್ಲಿ ತೊಡೆತಟ್ಟಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಪ್ರದೀಪ್ ಈಶ್ವರ್ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದರು. ಹೀಗಾಗಿ ಕಮಲ ನಾಯಕ ಅಜಯ್ ಕುಮಾರ್ ತಾಕತ್ತಿದ್ರೆ ದಾವಣಗೆರೆಗೆ ಬಾ ಅಂತ ಸವಾಲ್ ಎಸೆದಿದ್ರು. ಇದನ್ನ ಪ್ರತಿಷ್ಠೆಯಾಗಿ ತಗೊಂಡ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ದಾವಣಗೆರೆಗೆ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಾಮುಖಿ ಆಗ್ತಿದ್ದಂತೆ ದೊಡ್ಡ ಹಂಗಾಮವೇ ಸೃಷ್ಟಿಯಾಯಿತು. ಪ್ರದೀಪ್ ಈಶ್ವರ್ಗೆ ಪೊರಕೆ ಹಾಗೂ ಚಪ್ಪಲಿ ತೋರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ಇನ್ನು ಕಾಂಗ್ರೆಸ್ ನಾಯಕರು ಹಂಗಾಮ ಮಾಡ್ತಿದ್ರೆ ಬಿಜೆಪಿ ಅಭ್ಯರ್ಥಿ ಮಾತ್ರ ಸೈಲೆಂಟ್ ಆಗಿ ಮತಬೇಟೆಯಾಡ್ತಿದ್ದಾರೆ. ಶ್ರೀನಿವಾಸ ದಾಸಕರಿಯಪ್ಪ ಅಖಾಡಕ್ಕಿಳಿದಿದ್ದು ಕ್ಷೇತ್ರದ ಮಹಾರಾಜಪೇಟೆ, ಚೌಕಿಪೇಟೆ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ರಚಾರ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲೂ ಜೋರಾಗಿದೆ ರಣತಂತ್ರ. ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ ಬಿಜೆಪಿ ಸ್ಪರ್ಧಿಗಳು ಅಬ್ಬರದ ಪ್ರಚಾರ ಮಾಡುತ್ತಿದ್ದಾರೆ. ಆದರೆ ಬಿಜೆಪಿ ನಾಯಕರು ಒಂದು ಹೆಜ್ಜೆ ಮುಂದಿದ್ದಂತೆ ಕಾಣುತ್ತದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಶ್ರೀರಾಮುಲು, ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ, ಬೊಮ್ಮಾಯಿ, ಪಿ ರಾಜೀವ್ ಸೇರಿದಂತೆ ಹಲವರು ಪ್ರಚಾರ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಸಚಿವ ತಿಮ್ಮಾಪುರ ಹಾಗೂ ಸತೀಶ್ ಜಾರಕಿಹೊಳಿ ಬಿಟ್ರೆ ಬೇರೆ ಯಾರೂ ಕಾಣಿಸ್ತಿಲ್ಲ. ಅಲ್ಲದೆ ಲಿಂಗಾಯತ ಮತ ಸೆಳೆಯುವುದರಲ್ಲಿ ಕಾಂಗ್ರೆಸ್ ನಾಯಕರು ಹಿಂದೆ ಬಿದ್ದಿದ್ದಾರೆ ಅನ್ನೋ ಮಾತು ಕೇಳಿಬರುತ್ತದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಎಂಬಿ ಪಾಟೀಲ್, ಬಾಗಲಕೋಟೆಯಲ್ಲಿ ನಮ್ಮ ಸ್ಥಳೀಯ ನಾಯಕರಿದ್ದಾರೆ. ನಂಜಯ್ಯನ ಮಠ, ವಿಜಯಾನಂದ ಕಾಶಪ್ಪ ಸೇರಿದಂತೆ ಹಲವು ಲಿಂಗಾಯತ ನಾಯಕರಿದ್ದಾರೆ. ಹೀಗಾಗಿ ಎಲ್ಲ ಮತ ನಮಗೇ ಎಂದಿದ್ದಾರೆ. ಬಾಗಲಕೋಟೆನಲ್ಲಿ ಕೂಡ ನಾವು ಗೆಲ್ತೀವಿ. ಎರಡೂ ಉಪಚುನಾವಣೆಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಚುನಾವಣೆ ಹೊತ್ತಲ್ಲೇ ಕೈ ಮುಖಂಡನ ಮರ್ಡರ್. ಚುನಾವಣೆ ಕಾವು ಜೋರಾಗಿರೋ ಹೊತ್ತಲ್ಲೇ ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆಯಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಸಂಗಪ್ಪ ನಿನ್ನೆ ಸಂಜೆ ಮನೆಗೆ ಹೊರಟಿದ್ರು. ಈ ವೇಳೆ ಗದ್ದನಕೆರೆ ಕ್ರಾಸ್ ಬಳಿ ಅಡ್ಡ ಹಾಕಿದವರು ರಕ್ತದ ಕೋಡಿ ಹರಿಸಿದ್ದಾರೆ. ಜಮೀನು ಜಿದ್ದಿಗೆ ಕೊಲೆಯಾಗಿರೋ ಅನುಮಾನ ಕಾಡ್ತಿದ್ದು ಪೊಲೀಸರು ಎಲ್ಲ ಆಂಗಲ್ನಲ್ಲೂ ತನಿಖೆ ನಡೆಸುತ್ತಿದ್ದಾರೆ. ಅವರು ಮೋಟಿವ್ ಲಾಸ್ಟ್ ಪಾರ್ಟ್ನರ್ ಅದನ್ನು ಅದೇ ಇತ್ತು. ಇವರು ಇಬ್ರು ಮೇಲೆ ಫ್ಯಾಮಿಲಿ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಉಪಚುನಾವಣಾ ಕಾವು ದಿನೇ ದಿನೇ ರಂಗೇರ್ತಾ ಇದ್ದು ಗೆಲುವಿನ ಪತಾಕೆ ಯಾರ ಪಾಲಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ದಾವಣಗೆರೆಯಿಂದ ಸಂಜಯ್ ಜೊತೆ ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.